ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮೆಷಿನ್ ಲರ್ನಿಂಗ್ ಸೀರೀಸ್ ಅಲ್ಲಿ ಹೈಪೋಥಿಸಿಸ್ ಟೆಸ್ಟಿಂಗ್ ಬಗ್ಗೆ ನೋಡ್ತಾ ಹೋಗೋಣ. ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಕನ್ನಡದಲ್ಲಿ ಕಂಟೆಂಟ್ ಕೊಡ್ತಿರೋ ನಮಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ಹೈಪೋಥಿಸಿಸ್ ಟೆಸ್ಟಿಂಗ್ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಟು ರೂಲ್ ಔಟ್ ಅಂದ್ರೆ ಟು ಕಿಕ್ ಔಟ್ ದ ಚಾನ್ಸ್ ಅಂದ್ರೆ ಏನು, ಸ್ಯಾಂಪ್ಲಿಂಗ್ ಎರರ್ ಏನು ಕಾಸ್ ಆಗುತ್ತೆ ಅದನ್ನು ಕಿಕ್ಔಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇದೇನು ಮಾಡುತ್ತೆ ಅಂದರೆ ಹೈಪೋಥಿಸಿಸ್ ಟೆಸ್ಟಿಂಗ್ ಏನು ಮಾಡುತ್ತೆ, ಡಿಟರ್ಮೈನ್ ವೆದರ್ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಆಸ್ ಎಫೆಕ್ಟ್ ಆನ್ ಇಂಡಿವಿಜುವಲ್ ಇನ್ ಎ ಪಾಪ್ಯುಲೇಷನ್. ಅಂದರೆ ಇದೊಂದು ಪಾಪ್ಯುಲೇಷನ್ ಅಂತ ಅಂದ್ಕೊಳ್ಳಿ, ಇದರಲ್ಲಿ ಎ ಬಿ ಸಿ ಡಿ ಇ ಎಫ್ ಎಲ್ಲ ಇದ್ದಾರೆ. ಇದೇನು ಮಾಡುತ್ತೆ ಅಂದರೆ ಹೈಪೋಥಿಸಿಸ್ ಟೆಸ್ಟಿಂಗ್ ಪ್ರತಿಯೊಂದು ಅಂದರೆ ಎ ಮೇಲೆ ನಮ್ಮ ಟ್ರೀಟ್ಮೆಂಟ್ ವರ್ಕ್ ಆಗಿದೆಯಾ, ನೆಕ್ಸ್ಟ್ ಎಫ್ ಮೇಲೆ ನಮ್ಮ ಟ್ರೀಟ್ಮೆಂಟ್ ವರ್ಕ್ ಆಗಿದೆಯಾ, ಸಿ ಮೇಲೆ ನಮ್ಮ ಟ್ರೀಟ್ಮೆಂಟ್ ವರ್ಕ್ ಆಗಿದೆಯಾ, ಈ ಥರ ಪ್ರತಿಯೊಂದನ್ನು ನೋಡ್ತಾ ಹೋಗುತ್ತೆ. ನೆಕ್ಸ್ಟ್ ಇದನ್ನು ಹೇಗೆ ಸ್ಟೆಪ್ಸ್ ವೈಸ್ ಮಾಡ್ತಾ ಹೋಗ್ತೀವಿ ಅಂದರೆ, ಫಸ್ಟ್ ಸ್ಯಾಂಪಲ್ ಸೆಲೆಕ್ಟೆಡ್ ಫ್ರಮ್ ಪಾಪ್ಯುಲೇಷನ್. ಈಗ ಇದೊಂದು ಪಾಪ್ಯುಲೇಷನ್ ಅಂದ್ಕೊಳ್ಳಿ, ಎ ಬಿ ಸಿ ಡಿ ಇದೆ. ಎ ಸ್ಯಾಂಪಲ್ನ ನಾವು ತಗೊತಾ ಇದ್ದೀವಿ, ಸ್ಯಾಂಪಲ್ ಸೆಲೆಕ್ಟೆಡ್ ಫ್ರಮ್ ಪಾಪ್ಯುಲೇಷನ್. ಟ್ರೀಟ್ಮೆಂಟ್ ಟು ದ ಸ್ಯಾಂಪಲ್ಗೆ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಎಗೆ. ಆಫ್ಟರ್ ಟ್ರೀಟ್ಮೆಂಟ್ ಆದಮೇಲೆ ಏನು ಮಾಡ್ತೀವಿ, ಇಂಡಿವಿಜುವಲ್ ಇಂಡಿವಿಜುವಲ್ಸ್ ಇನ್ ದ ಸ್ಯಾಂಪಲ್ ಈಸ್ ಮೆಷರ್ಡ್. ಅಂದರೆ ಎಗೆ ನಾವು ಕೊಟ್ಟಿರುವಂಥ ಟ್ರೀಟ್ಮೆಂಟ್ಗೆ ಎಫೆಕ್ಟ್ ಇದೆಯಾ, ನಾವು ಕೊಟ್ಟಿರುವಂಥ ಟ್ರೀಟ್ಮೆಂಟ್ ಆ ಎ ಮೇಲೆ ಎಫೆಕ್ಟ್ ಇದೆಯಾ, ಏನಾದರೂ ಚೇಂಜಸ್ ಆಗ್ತಿದೆಯಾ ಅಂತ ನೋಡ್ತಾ ಹೋಗ್ತೀವಿ. ಇಫ್ ದ ಇಂಡಿವಿಜುವಲ್ ಇನ್ ಸ್ಯಾಂಪಲ್ ಏನು ಇಂಡಿವಿಜುವಲ್ ನಾವು ಸ್ಯಾಂಪಲಲ್ಲಿ ತಗೊತೀವಿ, ಆ ಇಂಡಿವಿಜುವಲ್ ಏನಾದರೂ ಡಿಫ್ರೆಂಟ್ ಫ್ರಮ್ ಒರಿಜಿನಲ್ ಪಾಪ್ಯುಲೇಷನ್. ಈ ಒರಿಜಿನಲ್ ಪಾಪ್ಯುಲೇಷನ್ ಅಂದ್ರೆ ಏನು, ಸ್ಮಾಲ್ ಎ, ಸ್ಮಾಲ್ ಬಿ, ಸ್ಮಾಲ್ ಸಿ, ಸ್ಮಾಲ್ ಡಿ ಎಲ್ಲ ಇದೆಯಲ್ಲ, ಅದು ಅಷ್ಟಕ್ಕೂ ಕೂಡ ಒಂದೇ ಥರದ ಪ್ರಾಪರ್ಟೀಸ್ ಇರುತ್ತೆ. ಆ ಪ್ರಾಪರ್ಟೀಸಲ್ಲಿ ಏನಾದರೂ ಹೇಗೆ ಸ್ಲೈಟ್ಲಿ ಡಿಫ್ರೆಂಟ್ ಬರುತ್ತೆ ನಮ್ಮ ಟ್ರೀಟ್ಮೆಂಟ್ನ ಮುಖಾಂತರ ಅಂತ ಅಂದರೆ ನಾವು ಅದನ್ನು ಟ್ರೀಟ್ಮೆಂಟ್ ಸಕ್ಸಸ್ ಆಗಿದೆ ಅಂದರೆ ಟ್ರೀಟ್ಮೆಂಟ್ ಆ್ಯಸ್ ಆ್ಯನ್ ಎಫೆಕ್ಟ್ ಅಂತ ನೋಡ್ತಾ ಹೋಗ್ತೀವಿ. ಇದಕ್ಕೊಂದು ಸಿಂಪಲ್ ಡಯಾಗ್ರಾಮ್ನ ಬಿಡಿಸೋಣ. ಫಸ್ಟ್ ಟ್ರೀಟ್ಮೆಂಟ್, ಟ್ರೀಟ್ಮೆಂಟ್ ನಾವೇನು ಮಾಡ್ತೀವಿ ಅಂದರೆ, ಫಸ್ಟು ನೋನ್ ಒರಿಜಿನಲ್ ವ್ಯಾಲ್ಯೂ ಇದೆ ನಮ್ಮ ಹತ್ರ, ನೋನ್ ಒರಿಜಿನಲ್ ವ್ಯಾಲ್ಯೂ ಆಫ್ ಪಾಪ್ಯುಲೇಷನ್. ನೋನ್ ವ್ಯಾಲ್ಯೂ ನಮ್ಮ ಹತ್ರ ಇದೆ. ಈ ನೋನ್ ವ್ಯಾಲ್ಯೂನ ಟ್ರೀಟ್ಮೆಂಟ್ ಕಳಿಸ್ತೀವಿ. ಹೇಗೆ, ಅನ್ನೋನ್ ಟ್ರೀಟೆಡ್ ಪಾಪ್ಯುಲೇಷನ್. ಈ ಅನ್ನೋನ್ ಟ್ರೀಟೆಡ್ ಪಾಪ್ಯುಲೇಷನ್ನು ನಮಗೆ ಬರ್ತಾ ಹೋಗುತ್ತೆ. ಈ ಟ್ರೀಟ್ಮೆಂಟಿಗೆ ಕೊಟ್ಟಾಗ ನಮ್ಮದು ಏನಾಗುತ್ತೆ, ಸ್ಯಾಂಪಲ್ ಸೆಲೆಕ್ಷನ್ ಆಗುತ್ತಲ್ವ, ಆವಾಗ ಅದು ಟ್ರೀಟ್ಮೆಂಟ್ ಇನ್ನೂ ಆಗಿರಲ್ಲ. ಅವಾಗ ಏನಾಗುತ್ತೆ, ಸ್ಯಾಂಪಲ್ಲು ಅನ್ನೋನ್ ಟ್ರೀಟ್ಮೆಂಟ್ ಆಗಿರುತ್ತೆ. ಅವಾಗ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ಪು ಟ್ರೀಟೆಡ್ ಸ್ಯಾಂಪಲ್. ಅದಕ್ಕೆ ನಾವೇನು ಮಾಡ್ತೀವಿ, ಟ್ರೀಟ್ಮೆಂಟ್ನ ಕೊಡ್ತೀವಿ. ಸೊ ಅವಾಗ ಏನಾಗುತ್ತೆ, ನಮಗೆ ಟ್ರೀಟ್ಮೆಂಟ್ನ ಕೊಟ್ಟಾಗ ಟ್ರೀಟೆಡ್ ಸ್ಯಾಂಪಲ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನು ಮಾಡುತ್ತೆ, ಸ್ಯಾಂಪಲ್. ಅದರಿಂದ ನಮಗೇನು ಬಂತು, ಒಂದು ಹೊಸ ಸ್ಯಾಂಪಲ್ ಬಂತು. ಆ ಹೊಸ ಸ್ಯಾಂಪಲ್ ಎಲ್ಲಿಗೆ ಬಿಲಾಂಗ್ ಆಗಿರುತ್ತೆ, ಮತ್ತೆ ಒರಿಜಿನಲ್ ಏನು ವ್ಯಾಲ್ಯೂ ಆಫ್ ದ ಪಾಪ್ಯುಲೇಷನ್ ಇದೆ ಅದೇ ಪಾಪ್ಯುಲೇಷನ್ಗೆ ಹೋಗಿರುತ್ತೆ. ಸೊ ಈ ಏನು ಹೈಪೋಥಿಸಿಸ್ ಟೆಸ್ಟಿಂಗ್ನ ಮಾಡ್ತೀವಿ, ಇದರ ಪರ್ಪಸ್ ಏನು, ಪರ್ಪಸ್ ಆಫ್ ಹೈಪೋಥಿಸಿಸ್ ಟೆಸ್ಟಿಂಗ್ ಏನು ಅಂದರೆ, ಮೇಜರಾಗಿ ಡಿಸೈಡ್ ಬಿಟ್ವೀನ್ ಟೂ ಎಕ್ಸ್ಪ್ಲಿನೇಷನ್ಸ್. ಎರಡು ಎಕ್ಸ್ಪ್ಲನೇಷನ್ ಅಥವಾ ಕನ್ಕ್ಲೂಷನ್ನ ಮಧ್ಯೆ ಡಿಸೈಡ್ ಯಾವುದು ಕರೆಕ್ಟ್ ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಹೇಗೆ, ಮೊದಲನೇ ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಂಪಲ್ ಆ್ಯಂಡ್ ಪಾಪ್ಯುಲೇಷನ್. ಒರಿಜಿನಲ್ ಪಾಪ್ಯುಲೇಷನ್ ಮತ್ತು ಸೆಲೆಕ್ಟೆಡ್ ಸ್ಯಾಂಪಲ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಬೈ ಸ್ಯಾಂಪಲ್ ಎರರ್. ಅಲ್ಲೇನಾದರೂ ಸ್ಯಾಂಪ್ಲಿಂಗ್ ಎರರ್ ಬಂದರೆ ಆ ಸ್ಯಾಂಪ್ಲಿಂಗ್ ಎರರ್ನ ಮುಖಾಂತರ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಅದೇ ಏನಾದರೂ
difference between sample and population, difference between the sample and population is too large. ಏನಾದರೂ ಡಿಫ್ರೆನ್ಸ್ ಅವೆರಡು ಮಧ್ಯೆ ಇರುವಂಥ ಡಿಫ್ರೆನ್ಸ್ ಟೂ ಲಾರ್ಜ್ ಇದೆ ಅಂತ ಅಂದ್ಕೊಳ್ಳಿ, ಸ್ಯಾಂಪಲ್ಗೂ ಮತ್ತು ಒರಿಜಿನಲ್ ಪಾಪ್ಯುಲೇಷನ್ಗೂ. ಸೊ ಟು ಬಿ ಎಕ್ಸ್ಪ್ಲೈನ್ಡ್ ಬೈ ಸ್ಯಾಂಪ್ಲಿಂಗ್ ಎರರ್, ಟು ಬಿ ಎಕ್ಸ್ಪ್ಲೈನ್ಡ್ ಬೈ ಸ್ಯಾಂಪ್ಲಿಂಗ್ ಎರರ್. ಸೊ ಇದಕ್ಕೊಂದು ಡಯಾಗ್ರಾಮ್ನ ನೋಡ್ತಾ ಹೋಗೋಣ. ಇದನ್ನೇನಂತ ತಗೋಣ, ಸ್ಯಾಂಪಲ್ ಮೀನ್ ಯೂಸ್ ಟು H0 ಅಂದರೆ ಹೈ ಪ್ರೊಬಬಿಲಿಟಿ ವ್ಯಾಲ್ಯೂ. ಇಲ್ಲೇನಾದರೂ ಹೈ ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂ ಏನಾದರೂ ಬಂದರೆ, ಈ ರೀಜನ್ನಲ್ಲಿ ಬಂದರೆ, ಯಾಕಂದರೆ ಅಲ್ಲಿ ಏನಾದರೂ ಬಂದರೆ ಅವಾಗ ನಾವು ಇಫ್ H0 ಈಸ್ ಟ್ರೂ ಇದ್ದಾಗ ಮಾತ್ರ ನಮಗೆ ಹೈ ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಸೊ ಈ ಎಕ್ಸ್ಟ್ರೀಮ್ಗಳು ಏನಿದೆ, ಈ ಎಕ್ಸ್ಟ್ರೀಮಲ್ಲಿ ನಮಗೇನು ಸಿಗುತ್ತೆ, ಲೋ ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂಸ್ ಇಫ್ ಟ್ರೂ. ಈ ಎಕ್ಸ್ಟ್ರೀಮ್ ಪಾಯಿಂಟ್ಸಲ್ಲಿ ಸೇಮ್ ಇಲ್ಲೂ ಕೂಡ. ನೆಕ್ಸ್ಟ್ ಇದನ್ನು, ಈ ಲೈನ್ನ ಏನಂತ ಕರಿತೀವಿ, ಮ್ಯೂ ಫ್ರಮ್ ಎಚ್ ನಾಟ್. ಅಂದರೆ ಇನಿಷಿಯಲ್ ಸ್ಟೇಟ್ ಅಂತ ಅಂದ್ಕೊಳ್ಳಿ, ಇನಿಷಿಯಲ್ ಒರಿಜಿನಲ್ ಸ್ಟೇಟ್. ಸೊ ಹೈಪೋಥಿಸಿಸ್ ಟೆಸ್ಟಿಂಗ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.